ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ ಶಿಕ್ಷಣ ಇಲಾಖೆ DSCRT ಪ್ರಸ್ತುತಪಡಿಸುತ್ತಿರುವ ಸಂವೇದ ಇ-ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಅಧ್ಯಾಯ 18 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ತ್ಯಾಜ್ಯ ನೀರಿನ ಕಥೆ ಎಂಬ ಘಟಕದ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಲು ಹೊರಟಿದ್ದೇವೆ. ಮಕ್ಕಳೇ, ಜ್ಞಾಪಕ ಇಟ್ಕೊಳ್ಳಿ, ಈ ಅಧ್ಯಾಯವನ್ನು ನಾವು ನಿಮ್ಮ ಮುಂದೆ 3 ಸಂಚಿಕೆಗಳಲ್ಲಿ ಪ್ರಸ್ತುತಪಡಿಸ್ತೀವಿ. ಆ ಸಂಚಿಕೆಯ ಮೊದಲ ಭಾಗ ಈ ದಿನ ಇದೆ. ಹಾಗಾದರೆ ಈ ತ್ಯಾಜ್ಯ ನೀರಿನ ಕಥೆ ಎಂಬ ಘಟಕವನ್ನು ಅಧ್ಯಯನ ಮಾಡಿದ್ರೆ ನಮಗೆ ಏನೆಲ್ಲ ವಿಷಯಗಳು ತಿಳಿಯುತ್ತೆ? ಹಾಗಾದರೆ ತ್ಯಾಜ್ಯ ನೀರಿನ ಕಥೆ ಎಂಬ ಘಟಕದಲ್ಲಿ ಯಾವೆಲ್ಲ ಕಲಿಕಾಂಶಗಳಿದೆ ತಿಳ್ಕೊಳ್ಬೇಕಲ್ವೇ? ಅದನ್ನು ಒಮ್ಮೆ ನೋಡಿಬಿಡೋಣ. ನಾವು ಈ ಅಧ್ಯಾಯದಲ್ಲಿ ಏನೆಲ್ಲ ಕಲಿತಿದ್ದೀವಪ್ಪ ಅಂದರೆ, ನೀರು ನಮ್ಮ ಜೀವನಾಡಿ ಅಂತ ಅರ್ಥ ಮಾಡ್ಕೊಳ್ತೇವೆ. ವಿಶ್ವ ಜಲ ದಿನವನ್ನು ಆಚರಿಸುವ ಬಗ್ಗೆ ಕೂಡ ನಾವು ಇದರಲ್ಲಿ ತಿಳ್ಕೊಳ್ತಾ ಇದ್ದೀವಿ. ತ್ಯಾಜ್ಯ ನೀರು ಅಂದ್ರೇನು ಅದ್ರ ಬಗ್ಗೆ ತಿಳ್ಕೊಳ್ಬೇಕಲ್ವೇ? ಅದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ ತ್ಯಾಜ್ಯ ನೀರು ಇರೋದೇ ಆದರೆ ಈ ನೀರನ್ನು ಶುದ್ಧಗೊಳಿಸೋದು ಹೇಗೆ ಇದನ್ನು ತಿಳ್ಕೊಳ್ಬೇಕಲ್ವೇ? ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಹಾಗಾದರೆ ಕಲುಷಿತ ನೀರಿನ ಸಂಸ್ಕರಣೆಯನ್ನು ಹೇಗೆ ಮಾಡೋದು ಅದ್ರ ಬಗ್ಗೆನೂ ನಾವು ಚರ್ಚಿಸ್ತೇವೆ. ಅಷ್ಟೇ ಅಲ್ಲ, ಈ ತ್ಯಾಜ್ಯ ನೀರಿನ ಸಂಸ್ಕರಣಾ ಸ್ಥಾವರದ ಬಗ್ಗೆ ನಿಮಗೆ ನಾವು ಈ ಘಟಕದಲ್ಲಿ ಪರಿಚಯ ಮಾಡ್ಕೊಳ್ತೀವಿ. ನೀರು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಪತ್ತು ಅಂತ ನೀವು ಈಗಾಗಲೇ ಕಲ್ತ್ಕೊಂಡಿದ್ದೀರಿ. ಹಾಗಾದರೆ ಒಬ್ಬ ಸಕ್ರಿಯ ನಾಗರಿಕನಾಗಿ, ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಈ ತ್ಯಾಜ್ಯ ನೀರಿನ ಸಂಸ್ಕರಣೆಯಲ್ಲಿ ನನ್ನ ಪಾತ್ರ ಏನು, ನಾನು ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು, ಹಾಗಾದರೆ ಈ ಸಮಾಜಕ್ಕೆ ನನ್ನ ಕೊಡುಗೆಯನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡೋಣ. ಅಷ್ಟೇ ಅಲ್ಲ, ಈ ಶೌಚಾಲಯದ ತ್ಯಾಜ್ಯ ವಿಲೇವಾರಿಯ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ನಡೆಸೋಣ. ಇದು ಈ ಘಟಕದಲ್ಲಿರ್ತಕ್ಕಂತಹ ಮುಖ್ಯಾಂಶ. ಹಾಗಾದರೆ ಈ ಮೊದಲ ಸಂಚಿಕೆಯಲ್ಲಿ ನಾವು ಯಾವೆಲ್ಲ ಕಲಿಕಾಂಶಗಳು, ಯಾವೆಲ್ಲ ಅನುಭವಗಳನ್ನು ಪಡ್ಕೊಳ್ತಾ ಇದ್ದೀವಿ ಅದನ್ನು ಒಮ್ಮೆ ನೋಡಿಬಿಡೋಣ. ನೋಡಿ, ನೀರು ನಮ್ಮ ಜೀವನಾಡಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಇದನ್ನು ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ನೀರು ಎಂಬತಕ್ಕಂತಹ ಪಾಠದಲ್ಲಿ ಈಗಾಗಲೇ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕ ಸಂಪನ್ಮೂಲಗಳನ್ನು ಕಲ್ತ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ವಿಶ್ವ ಜಲ ದಿನವನ್ನು ಆಚರಿಸೋದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಚರ್ಚೆ ಮಾಡೋಣ. ಈ ಅಧ್ಯಾಯದಲ್ಲಿ ತ್ಯಾಜ್ಯ ನೀರು ಅಂದ್ರೇನು ತಿಳ್ಕೊಳ್ಬೇಕಲ್ವೇ? ಅದನ್ನು ಕೂಡ ಇವತ್ತು ನೋಡೋಣ. ಹಾಗಾದರೆ ನೀರನ್ನು ತ್ಯಾಜ್ಯ ನೀರು ಅಂತ ಯಾಕೆ ಕರಿತೀವಪ್ಪ ಅಂದರೆ, ಇದರಲ್ಲಿ ಅನೇಕ ಮಾಲಿನ್ಯಕಾರಕಗಳಿದೆ. ಹಾಗಾದರೆ ಈ ಮಾಲಿನ್ಯಕಾರಕಗಳು ಯಾವ್ಯಾವು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಬೇಕಲ್ವೇ? ಅದನ್ನು ಕೂಡ ನಾವು ನೋಡೋಣ. ಹಾಗಾದರೆ ಒಳಚರಂಡಿ ವ್ಯವಸ್ಥೆ ಹೇಗಿರುತ್ತೆ, ಒಳಚರಂಡಿ ವ್ಯವಸ್ಥೆ ಅಂದ್ರೇನು, ಇದು ಏಕೆ ಬೇಕು, ಇದನ್ನು ತಿಳ್ಕೊಳ್ಬೇಕಲ್ವೇ? ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಶುದ್ಧ ನೀರು ಮಾನವನಿಗೆ ಬಹಳ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಶುದ್ಧ ನೀರು ಇಲ್ಲದೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋದೇ ಇಲ್ಲ. ನಮ್ಮ ಗೃಹ ಕೃತ್ಯಗಳಿಗೆ ಶುದ್ಧ ನೀರಿನ ಅವಶ್ಯಕತೆ ಇದೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ, ನಾವು ನಮ್ಮ ಮನೆಯಲ್ಲಿ ಏನೆಲ್ಲ ಕೆಲಸಗಳಿಗೆ ನಾವು ಶುದ್ಧ ನೀರನ್ನು ಬಳಸ್ತೀವಿ ಅನ್ನೋದು ನಮಗೆ ಕಾಣ್ತಾ ಇದೆ. ಸ್ನಾನ ಮಾಡೋದಕ್ಕೆ ಬಳಸ್ತೀವಿ, ಬಟ್ಟೆ ಒಗೆಯೋದಕ್ಕೆ ಬಳಸ್ತೀವಿ, ಗೃಹ ಕೃತ್ಯಗಳಿಗೆ ಅಂದರೆ ಅಂಗಳಗಳನ್ನು ಸಾರಿಸೋದಕ್ಕೆ, ವಾಹನಗಳನ್ನು ತೊಳೆಯೋದಕ್ಕೆ ಬಳಸ್ತೀವಿ, ಶೌಚಾಲಯಕ್ಕೆ ನೀರಿನ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಬಟ್ಟೆ ಒಗೆಯೋದಕ್ಕೂ ಅವಶ್ಯಕತೆ ಇದೆ. ನಾವು ವ್ಯವಸಾಯ ಮಾಡಬೇಕು ಅಂದ್ರೂ ಕೂಡ ಶುದ್ಧ ನೀರಿನ ಅವಶ್ಯಕತೆ ನಮಗೆ ಎದ್ದು ಕಾಣುತ್ತೆ. ಅಷ್ಟೇ ಅಲ್ಲ, ನಮಗೆ ಕೈ ತೊಳೆಯೋದಕ್ಕೂ ಕೂಡ ಶುದ್ಧ ನೀರಿನ ಅವಶ್ಯಕತೆ ಇದೆ. ಕೈ ತೊಳೆಯೋದು ಅಂತ ಬಂದ ತಕ್ಷಣ ನನಗೊಂದು ವಿಷಯ ಜ್ಞಾಪಕ ಬಂತು ಮಕ್ಕಳೇ. ಏನಪ್ಪ ಅಂದರೆ, ಸಾಮಾನ್ಯವಾಗಿ ಯಾರೂ ಕೂಡ ಸರಿಯಾಗಿ ಕೈಯನ್ನು ತೊಳೆಯೋದೇ ಇಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಕೈಯನ್ನು ತೊಳಿಬೇಕು? ಊಟ ಮಾಡೋಕ್ಕಿಂತ ಮುಂಚೆ ಕೈ ತೊಳಿಬೇಕು. ಯಾವುದಾದ್ರೂ ಹೊರಗಡೆ ಹೋಗಿ ಮನೆಗೆ ಬಂದಾಗ ನಾವು ಕೈಯನ್ನು ತೊಳಿಬೇಕು. ಯಾವುದಾದ್ರೂ ಆಸ್ಪತ್ರೆಯಿಂದ ಬಂದಾಗ ನಾವು ಕೈಯನ್ನು ತೊಳಿಬೇಕು. ಅಡುಗೆ ಮಾಡೋದಕ್ಕಿಂತ ಮುಂಚೆ ಕೈಯನ್ನು ತೊಳಿಬೇಕು. ಇವೆಲ್ಲ ಇದೆ. ಕೈ ತೊಳಿಬೇಕು ನಿಜ. ಯಾಕಪ್ಪ ಅಂದರೆ, ಹೊರಗಡೆಯಿಂದ ಬಂದಾಗ ನಮ್ಮ ಕೈಗಳಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಕೈಯನ್ನು ತೊಳಿಬೇಕು. ಈ ಕೈ ತೊಳೆಯೋದು ಹೇಗೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮಕ್ಕಳೇ, ನೀವಿರಲಿ, ನಮ್ಮಂಥ ವಯಸ್ಕರಿಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೈ ತೊಳೆಯೋದು ಹೇಗೆ ಅಂತ. ಅದಕ್ಕೇನು ಮಾಡ್ಬೋದು? ಹಂಗಾರೆ ಅದಕ್ಕೆ ಏನು ಮಾಡಿದಾರಪ್ಪ ಅಂದರೆ, ನೋಡಿ, ಪ್ರತಿ ವರ್ಷ ಅಕ್ಟೋಬರ್ 15ನೇ ತಾರೀಕನ್ನು ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಕೈ ತೊಳೆಯೋದು ಹೇಗೆ ಅನ್ನೋದನ್ನು ಆವತ್ತಿನ ದಿನ ಯಾರು ಸರಿಯಾಗಿ ಕೈ ತೊಳೆಯೋದಿಲ್ವೋ ಅವರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತಹ ದಿನ ಅಕ್ಟೋಬರ್ 15. ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಮಕ್ಕಳೇ.
ಹಾಗಾದರೆ ನಾವೊಂದು ಕೆಲಸ ಮಾಡೇ ಬಿಡೋಣ. ಏನಪ್ಪ ಅಂದರೆ ಸರಿಯಾಗಿ ಕೈ ತೊಳೆಯೋದು ಹೇಗೆ ಅಂತ ತಿಳ್ಕೊಂಡ್ಬಿಡೋಣ. ಯಾಕೆ ಅಂದರೆ ನಾವು ಈಗ ಬಾಲ್ಯಾವಸ್ಥೆಯಲ್ಲಿ ಸರಿಯಾಗಿ ಕೈ ತೊಳೆಯೋದನ್ನು ಕಲ್ತ್ಕೊಂಡ್ಬಿಟ್ಟು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅದು ನಮಗೆ ಹವ್ಯಾಸ ಆಗುತ್ತೆ. ಹಾಗಾಗಿ ಕೈ ತೊಳೆಯೋದು ಹೇಗೆ ಅಂತ ಒಂದು ಒಳ್ಳೆ ವಿಡಿಯೋ ಇದೆ, ಅದನ್ನು ನೀವು ನೋಡಿ. ಅದನ್ನು ನೋಡಿದ ಮೇಲೆ ಇನ್ನು ಮುಂದೆ ನೀವು ಯಾವಾಗಲೇ ಆಗಲಿ ಕೈ ತೊಳಿಬೇಕಾದ್ರೆ ಆ ರೀತಿಯಲ್ಲೇ ಕೈ ತೊಳೆಯುವಂಥ ಪ್ರಯತ್ನ ಮಾಡ್ತೀರಾ ಅಲ್ವಾ? ಹಾಗಾದರೆ ಯಾಕೆ ತಡ ಮಾಡೋದು? ಬನ್ನಿ ಆ ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ. ಮಕ್ಕಳೇ ನೋಡಿದ್ರಿ ಅಲ್ಲ ಕೈ ತೊಳೆಯೋದು ಹೇಗೆ ಅಂತ. ಈಗ ನಮ್ಮ ತ್ಯಾಜ್ಯ ನೀರಿನ ಕಥೆಯನ್ನು ಮುಂದುವರ್ಸೋಣ. ನೋಡಿ, ನಾವು ಮನೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನೀರನ್ನು ಬಳಸ್ತೀವಿ. ಯಾವ ಯಾವ ಕೆಲಸಕ್ಕೆ ಎಷ್ಟು ಪ್ರಮಾಣದ ನೀರನ್ನು ಬಳಸ್ತೀವಿ ಗೊತ್ತಾಗಬೇಕಲ್ವಾ? ನೋಡಿ, ಅಲ್ಲಿ ಕಾಣ್ತಾ ಇರೋ ಪೈ ಚಾರ್ಟು ನಿಮಗೆ ಆ ವಿಶ್ಲೇಷಣೆಯನ್ನು ಕೊಡುತ್ತೆ. ನಾವು ಬಳಸ್ತಾ ಇರತಕ್ಕಂತಹ ನೀರಲ್ಲಿ ಸ್ನಾನ ಮಾಡೋದಕ್ಕೆ 35% ನೀರನ್ನು ಬಳಸ್ತೀವಿ. ಅದಾದ ಮೇಲೆ ಶೌಚಾಲಯಕ್ಕೆ 30%, ಬಟ್ಟೆ ತೊಳೆಯೋದಕ್ಕೆ 20%, ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ 10% ನೀರನ್ನು ಬಳಕೆ ಮಾಡ್ತೀವಿ. ಅಷ್ಟೇ ಅಲ್ಲ, ಮನೆ ತೊಳೆಯೋದಕ್ಕೆ, ಅಂಗಳ ತೊಳೆಯೋದಕ್ಕೂ ಕೂಡ 5% ನೀರನ್ನು ಖರ್ಚು ಮಾಡ್ತಾ ಇದ್ದೀವಿ. ಅಂದರೆ ಇಷ್ಟು ಮನೆಯಲ್ಲಿ ನಮಗೆ ಬರ್ತಾ ಇರತಕ್ಕಂತಹ ನೀರಲ್ಲಿ ಶೇಕಡಾವಾರು ವಿಶ್ಲೇಷಣೆಯನ್ನು ಮಾಡಿ ನೋಡಿದ್ರೆ ಸ್ನಾನ ಮಾಡೋದಕ್ಕೆ, ಶೌಚಾಲಯಕ್ಕೆ, ಬಟ್ಟೆ ತೊಳೆಯೋದಕ್ಕೆ, ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ, ಮನೆ ತೊಳೆಯೋದಕ್ಕೆ ಶೇಕಡಾ ಪ್ರಮಾಣದಲ್ಲಿ ಯಾವ ರೀತಿ ನೀರನ್ನು ಖರ್ಚು ಮಾಡ್ತಾಯಿದ್ದೀವಿ ಅಂತ ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದರೆ ನಾವು ಬರೀ ಮನೇಲಿ ಮಾತ್ರ ನೀರು ಖರ್ಚು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಕೈಗಾರಿಕೆಗಳಲ್ಲೂ ಕೂಡ ನೀರನ್ನು ನಾವು ಖರ್ಚು ಮಾಡ್ತೀವಿ. ಕೈಗಾರಿಕೆಗಳಿಗೂ ಕೂಡ ನೀರಿನ ಅವಶ್ಯಕತೆ ಇದೆ. ಆ ಚಿತ್ರವನ್ನು ಗಮನಿಸಿದ್ದೇ ಆದರೆ ಶಾಖೋತ್ಪನ್ನ ಸ್ಥಾವರಗಳಿದೆಯಲ್ಲ, ಆ ಶಾಖೋತ್ಪನ್ನ ಸ್ಥಾವರ ಕಾರ್ಖಾನೆಗಳಿಗೆ ಯಥೇಚ್ಛವಾಗಿರ್ತಕ್ಕಂತಹ ನೀರಿನ ಅವಶ್ಯಕತೆ ಇದೆ. 87.9% ನೀರಿನ ಅವಶ್ಯಕತೆ ಶಾಖೋತ್ಪನ್ನ ಘಟಕಗಳಿಗೆ ಬೇಕಾಗತ್ತೆ. ಬರೀ ಅವು ಮಾತ್ರ ನೀರು ಬಳಸ್ಕೊಳ್ತಾರೆ ಅಂತ ಅನ್ಕೋಬೇಡಿ. ಕಾಗದದ ಕಾರ್ಖಾನೆಗಳಿಗೆ 2.3% ನೀರು ಬೇಕು. ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿರ್ತಕ್ಕಂತಹ ಕಾರ್ಖಾನೆಗಳಿಗೆ 5.1% ಬೇಕು. ಬಟ್ಟೆ ಕಾರ್ಖಾನೆಗಳಿಗೆ 2.1% ನೀರಿನ ಅವಶ್ಯಕತೆ ಇದೆ. ಉಕ್ಕಿನ ಕಾರ್ಖಾನೆಗಳಿಗೆ 1.3% ನೀರಿನ ಅವಶ್ಯಕತೆ. ಸಕ್ಕರೆ ಕಾರ್ಖಾನೆಗಳಿಗೆ 0.5% ಗೊಬ್ಬರ ತಯಾರಿಸ್ತಕ್ಕಂತಹ ಕಾರ್ಖಾನೆಗಳಿಗೆ 0.2%. ಇನ್ನು ಇತರೆ ಕಾರ್ಖಾನೆಗಳಿಗೆ 0.8% ನೀರಿನ ಅವಶ್ಯಕತೆ ನಾವು ಕಾಣ್ತಾ ಇದ್ದೀವಿ. ಯಾಕೆ ಇವನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಪ್ಪ ಅಂದರೆ ನೀರು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ ಅನ್ನೋದು ಈ ವಿಶ್ಲೇಷಣೆಯಿಂದ ನಮಗೆ ಗೊತ್ತಾಗತ್ತೆ. ನೋಡಿ, ಭೂಮಿಯನ್ನು ನಾವು ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಉಪಗ್ರಹದಲ್ಲಿ ಸೆರೆ ಹಿಡಿದಿರ್ತಕ್ಕಂತಹ ಭೂಮಿಯ ಚಿತ್ರಗಳನ್ನು ಗಮನಿಸಿದ್ದೆ ಆದರೆ ಅದು ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಹಾಗಾಗಿ ಭೂಮಿಯನ್ನು ನೀಲಿ ಗ್ರಹ ಅಂತ ಕರಿತೀವಿ. ಯಾಕೆ ಭೂಮಿಯನ್ನು ನೀಲಿ ಗ್ರಹ ಅಂತ ಕರಿತೀವಪ್ಪ ಅಂದರೆ ಈ ಭೂಮಿಯ ಮುಕ್ಕಾಲು ಭಾಗ ನೀರೇ ತುಂಬಿಕೊಂಡಿದೆ. ಹಾಗಾಗಿ ಭೂಮಿಯನ್ನು ನಾವು ನೀಲಿ ಗ್ರಹ ಅಂತ ಕರಿತೀವಿ. ಅಯ್ಯೋ, ನೀರೇ ಇಲ್ಲ ಅಂತಿರಲ್ಲ ಸರ್, ಆದರೆ ಭೂಮಂಡಲದಲ್ಲಿ ಮುಕ್ಕಾಲು ಭಾಗ ನೀರೇ ಇದೆಯಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಭೂಮಂಡಲದಲ್ಲಿ ಇರ್ತಕ್ಕಂತಹ ಮುಕ್ಕಾಲು ಭಾಗ ನೀರಲ್ಲಿ ಸಮುದ್ರದ ನೀರು ಅಂದರೆ ಉಪ್ಪು ನೀರು, ಕುಡಿಯೋದಕ್ಕೆ ಯೋಗ್ಯವಾಗಿರದ ನೀರು 97% ಅಷ್ಟಿದೆ. ಈ 97% ನೀರು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ಉಳಿದಿರೋ 3% ನೀರು ನಮಗೆ ಉಪಯೋಗಕ್ಕೆ ಬರುತ್ತೆ. ಆ ಉಳಿದಿರೋ 3%ಅಲ್ಲಿ 70% ಮಂಜುಗೆಡ್ಡೆ ಆಗಿದೆ. ಧ್ರುವ ಪ್ರದೇಶಗಳಲ್ಲಿ ಮಂಜುಗೆಡ್ಡೆ ರೂಪದಲ್ಲಿ ಇದಿದೆ. ಇನ್ನು ಅಂತರ್ಜಲದಲ್ಲಿ 2% ಇದ್ದರೆ ನದಿ ಮತ್ತು ಸರೋವರಗಳಲ್ಲಿ 1%ಗಿಂತ ಕಡಿಮೆ ಇದೆ. ಹಾಗಾಗಿ ಬಳಕೆಗೆ ಸೂಕ್ತವಾದ ಶುದ್ಧ ನೀರಿನ ಪ್ರಮಾಣ ಬಹಳ ಕಡಿಮೆ ಇರೋದು ನಮಗೆ ಈ ಚಾರ್ಟಿಂದ ನೀಟಾಗಿ ಅರ್ಥ ಆಗುತ್ತೆ. ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಹೋಗಿದ್ದೇ ಆದರೆ ನೀವು ಗಮನಿಸ್ಬೋದು, ನೀರು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆದರೆ ನೀರು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಸೂಕ್ತ ಪ್ರಮಾಣದಲ್ಲಿ ಇಲ್ಲ. ನೀರಿನ ಅಲಭ್ಯತೆ ಇದೆ. ಹಾಗಾದರೆ ನೀರಿನ ಅಲಭ್ಯತೆಗೆ ಕಾರಣಗಳೇನು? ನೀರಿನ ಅಲಭ್ಯತೆಗೆ ಕಾರಣಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋದರೆ ಮೊದಲಿಗೆ ನಮಗೆ ಕಾಣೋದೇ ವಾಯುಗುಣ.
ನೋಡಿ, ಈ ವಾಯುಗುಣದಲ್ಲಿ ಇತ್ತೀಚೆಗೆ ಭಾರಿ ಬದಲಾವಣೆಗಳಾಗಿದೆ. ಅದಕ್ಕೆ ಕಾರಣ ಕೈಗಾರಿಕೀಕರಣ ಆಗಿರ್ಬೋದು, ಅಥವಾ ನಗರೀಕರಣ ಆಗಿರ್ಬೋದು, ಅಥವಾ ಕಾಡಿನ ನಾಶ ಕೂಡ ಆಗಿರ್ಬೋದು. ಈ ವಾಯುಗುಣದಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಯಾವಾಗ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಆಗೋದಿಲ್ಲ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಜಲಮಾಲಿನ್ಯವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಇರ್ತಕ್ಕಂತಹ ನೀರನ್ನು ನಾವು ಸರಿಯಾಗಿ ಕಾಪಾಡ್ಕೊಳ್ತಾ ಇಲ್ಲ, ಅದು ಮಾಲಿನ್ಯಗೊಳ್ತಾ ಇದೆ. ಹಾಗಾದರೆ ಮಾಲಿನ್ಯಗೊಳ್ಳೋದಕ್ಕೆ ಕಾರಣಗಳೇನು? ನೀವು ಗಮನಿಸಿದ್ದೇ ಆದರೆ ಮಾಲಿನ್ಯಗೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕಾರಣ ಕೈಗಾರಿಕೆಗಳಿಂದ ಬರ್ತಕ್ಕಂತಹ ತ್ಯಾಜ್ಯ, ಮತ್ತೊಂದು ಮನೆಯಿಂದ ಹೋಗ್ತಕ್ಕಂತಹ ಗೃಹ ತ್ಯಾಜ್ಯ. ಇವೆರಡು ಜಲಮಾಲಿನ್ಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಡ್ತಾ ಇದೆ. ಅದು ಹಾನಿಕಾರಕ ಅನ್ನೋದನ್ನು ನಾವು ಮರಿತಾ ಇದ್ದೀವಿ. ಅಷ್ಟೇ ಅಲ್ಲ, ನೀವು ಗಮನಿಸ್ಬೋದು, ಅವೈಜ್ಞಾನಿಕ ಕೃಷಿ ಪದ್ಧತಿಯೂ ಕೂಡ ನೀರಿನ ಅಲಭ್ಯತೆಗೆ ಕಾರಣ ಆಗ್ತಾ ಇದೆ. ನಾವು ಇನ್ನೂ ಅದನ್ನು ಚರ್ಚೆಯನ್ನು ಮುಂದುವರಿಸ್ತಾ ಹೋದರೆ ನಮಗೆ ಗೊತ್ತಾಗ್ತಾ ಇದೆ, ಭೂಮಂಡಲದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ನಗರೀಕರಣವೂ ಕೂಡ ಹೆಚ್ಚಾಗ್ತಿದೆ. ಯಾವಾಗ ಜನಸಂಖ್ಯೆ ಹೆಚ್ಚಾಗುತ್ತೆ, ನಗರೀಕರಣ ಹೆಚ್ಚಾಗುತ್ತೆ, ನೀವು ನೋಡ್ಬೋದು ಶಕ್ತಿಯ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತೆ. ಯಾವಾಗ ಶಕ್ತಿಯ ಬೇಡಿಕೆಗಳು ಹೆಚ್ಚಾಗುತ್ತೆ, ಕೈಗಾರಿಕೆಗಳ ಅವಶ್ಯಕತೆ ಇದೆ, ಶಾಖೋತ್ಪನ್ನ ಸ್ಥಾವರಗಳು ಶಕ್ತಿಯ ಬೇಡಿಕೆಗಳಿಗೆ ಬೇಕಾಗುತ್ತೆ, ಯಥೇಚ್ಛವಾಗಿರ್ತಕ್ಕಂತಹ ನೀರಿನ ಬಳಕೆ ಆಗ್ತಾ ಇದೆ. ಹಾಗಾಗಿ ನೀರಿನ ಅಲಭ್ಯತೆ ನಮಗೆ ಕಾಣ್ತಾ ಇದೆ. ಇವೆಲ್ಲ ಕಾರಣಗಳಾಗಿದ್ರೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾರಣ ಇದೆ. ಅದೇನಪ್ಪ ಅಂದರೆ ನೀರಿನ ಅಸಮರ್ಪಕ ನಿರ್ವಹಣೆ. ಇರ್ತಕ್ಕಂತಹ ನೀರನ್ನು ಕೂಡ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಹಾಗಾಗಿ ಜಲಮಾಲಿನ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ನೀರಿನ ಅಸಮರ್ಪಕ ನಿರ್ವಹಣೆಯಿಂದ ನೀರಿನ ಅಲಭ್ಯತೆ ನಮಗೆ ಕಾಣ್ತಾ ಇದೆ. ಈ ನೀರಿನ ಅಲಭ್ಯತೆಯಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಒಂದು ಲೋಗೋ ಇದೆ. ಆ ಲೋಗೋ ಏನನ್ನು ಸೂಚಿಸುತ್ತೆ? ಇದು ವಿಶ್ವಸಂಸ್ಥೆಯ ಲೋಗೋ. ವಿಶ್ವಸಂಸ್ಥೆ ಅನ್ನೋದು ನಮ್ಮ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ರಾಷ್ಟ್ರಗಳು ಸೇರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಶಾಂತಿಯನ್ನು ಈ ಭೂಮಂಡಲದಲ್ಲಿ ನೆಲೆಸಬೇಕು ಅನ್ನೋ ಕಾರಣದಿಂದ ಹುಟ್ಟಾಕಿರ್ತಕ್ಕಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ನಿಮಗೆ. ಆ ಚಿತ್ರ ಯಾವುದಪ್ಪ ಅಂದರೆ ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆದು. ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದಿನ ಒಂದು ಇತಿಹಾಸ ಆಯಿತು. ಅದೇನಪ್ಪ ಅಂದರೆ 2005 ಮಾರ್ಚ್ 22 ವಿಶ್ವ ಜಲದಿನದೊಂದು, ಮಾರ್ಚ್ 22 ನಾವು ವಿಶ್ವ ಜಲದಿನ ಅಂತ ಆಚರಣೆ ಮಾಡ್ತೀವಿ. ಮಾರ್ಚ್ 22 ವಿಶ್ವ ಜಲದಿನದೊಂದು ವಿಶ್ವ ಸಾಮಾನ್ಯ ಸಭೆಯಲ್ಲಿ ಏನಾಯ್ತಪ್ಪ ಅಂದರೆ ಜೀವನಕ್ಕಾಗಿ ನೀರು, ವಾಟರ್ ಫಾರ್ ಲೈಫ್ ಎಂಬತಕ್ಕಂತಹ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಲಾಯಿತು. ನೋಡಿ, ಅದಕ್ಕೆ ಸಂಬಂಧಪಟ್ಟಂತಹ ಲೋಗೋ ನಿಮ್ಮ ಮುಂದೆ ಕಾಣ್ತಾ ಇದೆ. ಆ ಲೋಗೋ ಏನು ಹೇಳುತ್ತಪ್ಪ ಅಂದರೆ ವಾಟರ್ ಫಾರ್ ಲೈಫ್ 2005ರಿಂದ 2015 10 ವರ್ಷಗಳ ಕಾಲ ನೀರಿನ ಸಮರ್ಪಕ ನಿರ್ವಹಣೆಯನ್ನು ಮಾಡೋಣ, ಯಾರ್ಯಾರಿಗೆ ನೀರು ಸಿಗ್ತಾ ಇಲ್ವೋ ಅವರಿಗೆ ನೀರನ್ನು ಕೊಡುವಂತಹ ಪ್ರಯತ್ನ ಮಾಡೋಣ, ಕುಡಿಯುವ ನೀರು ಬಹಳ ಮುಖ್ಯ, ಯಾರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಅವರಿಗೆ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ಪಣ ತೊಟ್ಟು 2005ರಿಂದ 2015 ಅಂತಾರಾಷ್ಟ್ರೀಯ ದಶಕ ಆಂದೋಲನವನ್ನು ವಿಶ್ವಸಂಸ್ಥೆ ಆಚರಣೆ ಮಾಡಿತು. ಹಾಗಾದರೆ ಇದಕ್ಕೆ ಏನು ಕಾರಣ? ನೀರಿನ ಕೊರತೆ. ಹಾಗಾದರೆ ಈ ನೀರಿನ ಕೊರತೆಯಿಂದ ನಮಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಅದನ್ನು ನೋಡೋದಕ್ಕೆ ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಇದೆ ಮಕ್ಕಳೇ. ಅದನ್ನು ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಬನ್ನಿ ನೋಡೋಣ.
ಮಕ್ಕಳೇ ನೋಡಿದ್ರಿ ಅಲ್ಲ, ನೀರಿನ ಸಮಸ್ಯೆ ಎಷ್ಟು ಅಗಾಧವಾಗಿ ಬೇರೂರಿದೆ ನಮ್ಮ ಸಮಾಜದಲ್ಲಿ, ನಮ್ಮ ರಾಷ್ಟ್ರಗಳಲ್ಲಿ ಅಂತ. ಭೂಮಂಡಲದಲ್ಲಿ ನೀರು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ ಅನ್ನೋದು ಇದರಿಂದ ನಮಗೆ ಸಾಬೀತಾಗತ್ತೆ. ನೋಡಿ, ಒಂದು ಸರ್ವೆ ಪ್ರಕಾರ 1 ಬಿಲಿಯನ್ಗಿಂತ ಹೆಚ್ಚಿನ ಜನರಿಗೆ ಸುರಕ್ಷಿತ ಕುಡಿಯುವ ನೀರಿನ ಸೌಲಭ್ಯಗಳೇ ಇಲ್ಲ ಅನ್ನೋದನ್ನು ಒಂದು ಸಮೀಕ್ಷೆ ತಿಳಿಸುತ್ತೆ. ಅಷ್ಟೇ ಅಲ್ಲ, ನೀವು ನೋಡ್ಬೋದು, ನೀರಿಗೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಸಾವುಗಳಿಗೂ ಕೂಡ ಇದು ಕಾರಣವಾಗಿದೆ. ಶುದ್ಧ ನೀರಿನ ಸಂಗ್ರಹಕ್ಕಾಗಿ ಮಹಿಳೆಯರು ಮತ್ತು ಮಕ್ಕಳು ಹಲವಾರು ಕಿಲೋಮೀಟರ್ಗಳು ನಡೀತಾ ಇದ್ದಾರೆ. ಹಾಗಾದರೆ ಈ ಸಮಸ್ಯೆಗಳಿಗೆ ಉಪಶಮನ ಹೇಗೆ? ನೋಡಿ, ನಾವು ಮನೆಯಲ್ಲಿ ನೀರನ್ನು ಕೊಳಕು ಮಾಡ್ತೀವಿ. ಹಂಗಂದ ತಕ್ಷಣ ನಿಮ್ಗೆ ಅನಿಸುತ್ತೆ, ಸರ್ ನಾವು ಮನೆಯಲ್ಲಿ ನೀರನ್ನು ಎಲ್ಲಿ ಸಾರ್ ಕೊಳಕು ಮಾಡ್ತಾ ಇದ್ದೀವಿ ಅಂತ. ಸರಿಯಾಗಿ ಊಹೆ ಮಾಡ್ತಾ ಇದ್ದೀರಿ. ನಾವು ಎಲ್ಲಿ ಕೊಳಕು ಮಾಡ್ತೀವಪ್ಪ ಅಂದರೆ ಸಿಂಕ್ಗಳು, ಸ್ನಾನದ ಕೋಣೆ, ಶೌಚಾಲಯಗಳು, ಲಾಂಡ್ರಿಗಳಿಂದ ಹೊರಗೆ ಹೋಗುವ ಈ ನೀರಿದೆಯಲ್ಲ, ಇದು ನೊರೆಯಿಂದ ಕೂಡಿರುತ್ತೆ, ತೈಲ ಮಿಶ್ರಿತ ಕಪ್ಪು ಕಂದು ಬಣ್ಣದಿಂದ ಕೂಡಿರುತ್ತೆ, ಇದು ಕೊಳಕಾಗಿರುತ್ತೆ. ನಮ್ಮ ಮನೆಯಿಂದ ನಮ್ಮ ಮನೆಗೆ ಬರ್ತಕ್ಕಂತಹ ಶುದ್ಧ ನೀರನ್ನು ನಾವು ಉಪಯೋಗಿಸಿ ಅದನ್ನು ಕೊಳಕು ಮಾಡಿ ಅದನ್ನು ಆಚೆಗೆ ಬಿಡ್ತಾ ಇದ್ದೀವಿ. ಮಕ್ಕಳೇ, ಅದೇ ತ್ಯಾಜ್ಯ ನೀರು ಅಂದರೆ ಸಿಂಕ್ಗಳು, ಸ್ನಾನದ ಕೋಣೆ, ಶೌಚಾಲಯಗಳು, ಲಾಂಡ್ರಿಗಳಿಂದ ಹೊರಗೆ ಕುಡಿಯುವ ನೀರು ನೊರೆಯಿಂದ ಕೂಡಿದ್ದು ಕಪ್ಪು ಮಿಶ್ರಿತ ಕಂದು ಬಣ್ಣದಿಂದ ಕೊಳಕಾಗಿರುತ್ತಲ್ಲ, ಅದನ್ನು ನಾವು ತ್ಯಾಜ್ಯ ನೀರು ಅಂತ ಕರಿತೀವಿ. ನೋಡಿ, ಈ ತ್ಯಾಜ್ಯ ನೀರಿನಲ್ಲಿ ಮಾಲಿನ್ಯಕಾರಕಗಳನ್ನು ತೆಗೆದು ಹಾಕಿದ್ರೆ ಅದು ಸ್ವಚ್ಛ ಆಗುತ್ತೆ. ಹಾಗಾದರೆ ಈ ತ್ಯಾಜ್ಯ ನೀರನ್ನು ನಾವು ವ್ಯರ್ಥ ಮಾಡೋ ಹಾಗಿಲ್ಲ, ಅದನ್ನು ಪುನರ್ಬಳಕೆ ಮಾಡ್ಕೊಳ್ಬೇಕಾಗಿದೆ. ಈ ಪುನರ್ಬಳಕೆ ಹೇಗೆ ಮಾಡೋದು ಅನ್ನೋದೇ ಇವತ್ತು ಈ ಘಟಕದ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ತ್ಯಾಜ್ಯ ನೀರನ್ನು ಪುನರ್ಬಳಕೆಗೆ ಯೋಗ್ಯವಾಗಿ ಮಾಡುವುದೇ ಕಲುಷಿತ ನೀರಿನ ಸಂಸ್ಕರಣೆ. ಆ ಕಲುಷಿತ ನೀರಿನ ಸಂಸ್ಕರಣೆಯೇ ನಮ್ಮ ಘಟಕ ತ್ಯಾಜ್ಯ ನೀರಿನ ಕತೆ. ಅರ್ಥ ಆಯ್ತಾ ಮಕ್ಕಳೇ? ಕಲುಷಿತ ನೀರನ್ನು ಹೇಗೆ ನಾವು ಸಂಸ್ಕರಣೆ ಮಾಡಿ ಅದನ್ನು ಪುನರ್ಬಳಕೆಗೆ ಯೋಗ್ಯವಾಗಿ ಮಾಡ್ತೀವಲ್ಲ, ಅದೇ ನಮ್ಮ ಘಟಕ ಹೇಳೋದು ತ್ಯಾಜ್ಯ ನೀರಿನ ಕತೆ. ನೋಡಿ, ತ್ಯಾಜ್ಯ ನೀರು ಅಂದರೆ ಏನು ಹಾಗಿದ್ರೆ? ನೋಡಿ, ಚಿತ್ರದಲ್ಲಿ ಗಮನಿಸ್ಬೋದು ನೀವು. ಮನೆಯಿಂದ ನೀರು ಆಚೆ ಬರ್ತಾ ಇದೆ, ಕೈಗಾರಿಕೆಗಳಿಂದ ನೀರು ಆಚೆ ಬರ್ತಾ ಇದೆ, ಆಸ್ಪತ್ರೆಗಳಿಂದ ಕೆಮಿಕಲ್ ವೇಸ್ಟ್, ಮೆಡಿಸಿನಲ್ ವೇಸ್ಟ್ ಎಲ್ಲ ಆಚೆ ಬರ್ತಾ ಇದೆ. ಮನೆ, ಕೈಗಾರಿಕೆ, ಆಸ್ಪತ್ರೆ, ಕಚೇರಿ ಮತ್ತು ಇತರೆ ಬಳಕೆಯಿಂದ ಹೊರಬರುವ ತ್ಯಾಜ್ಯ ನೀರೇ ಚರಂಡಿ ನೀರು. ಈ ಚರಂಡಿ ನೀರಿದೆಯಲ್ಲ, ಈ ನೀರು ತನ್ನ ಜೊತೆಗೆ ಹಾನಿಕಾರಕ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುತ್ತೆ. ಚರಂಡಿ ನೀರು ದ್ರವರೂಪದ ತ್ಯಾಜ್ಯ ಆಗಿದೆ. ಇಲ್ಲಿ ಹೆಚ್ಚಿನ ಅಂಶ ನೀರಾಗಿದ್ದು ಕರಗಿದ ಮತ್ತು ತೇಲಾಡುವ ಕಲ್ಮಶಗಳನ್ನು ಒಳಗೊಂಡಿದೆ. ಮಕ್ಕಳೇ, ನೀವು ನೋಡ್ಬೋದು ಚಿತ್ರದಲ್ಲಿ, ಜೋರಾಗಿ ಮಳೆ ಬಂದಾಗ ಮಳೆ ನೀರು ಹೇಗೆ ನಿಂತಿರುತ್ತೆ. ಆ ಮಳೆ ನೀರು ಹಾಗಾದ್ರೆ ಎಲ್ಲಿಗೆ ಹೋಗುತ್ತೆ? ರೋಡ್ ಮೇಲೆ ನಿಂತಿರ್ತಕ್ಕಂತಹ ನೀರು, ಆ ನೀರು ಹೋಗೋದು ಚರಂಡಿಗೇನೆ. ಆ ಚರಂಡಿಯಿಂದ ನೀರು ಅದು ಎಲ್ಲಿಗೆ ಹೋಗುತ್ತೆ? ಆ ನೀರು ವೇಸ್ಟ್ ಆಗ್ತಾ ಇದೆ. ಅದನ್ನು ನಾವು ಸಮರ್ಪಕ ಬಳಕೆಯನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದೇ ಆದರೆ ನಾವು ಆ ತ್ಯಾಜ್ಯ ನೀರಿನ ಬಳಕೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಅದರಲ್ಲಿರ್ತಕ್ಕಂತಹ ಕಲ್ಮಶಗಳನ್ನು ತೆಗಿಬೇಕಾಗಿದೆ. ನೋಡಿ, ಈ ಚರಂಡಿ ನೀರಿದೆಯಲ್ಲ, ಇದರಲ್ಲಿ 3 ರೀತಿಯ ಕಲ್ಮಶಗಳನ್ನು ನಾವು ನೋಡ್ತೀವಿ. ಒಂದು ತೇಲಾಡುವ ಘನವಸ್ತುಗಳು, ಇನ್ನೊಂದು ಸಾವಯವ ಕಲ್ಮಶಗಳು, ಆರ್ಗ್ಯಾನಿಕ್ ವೇಸ್ಟ್ ಅಂತ ಕರಿತೀವಿ, ನಿರವಯವ ಕಲ್ಮಶಗಳು, ಇನ್ಆರ್ಗ್ಯಾನಿಕ್ ವೇಸ್ಟ್ ಅಂತ ಕರಿತೀವಿ. ಈ ತೇಲಾಡುವ ಘನವಸ್ತುಗಳಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನಾನು ಒಮ್ಮೆ ನೋಡಿದ್ದೆ ಆದರೆ ಕಸ, ಕಡ್ಡಿ, ನ್ಯಾಪ್ಕಿನ್ಗಳು, ಪೇಪರ್, ಪ್ಲಾಸ್ಟಿಕ್ ಕವರ್ ಇತ್ಯಾದಿಗಳು ಈ ತೇಲಾಡುವ ಘನವಸ್ತುಗಳಲ್ಲಿ ಬರುತ್ತೆ. ಹಾಗಾದರೆ ಸಾವಯವ ಕಲ್ಮಶಗಳಲ್ಲಿ ಏನು ಬರುತ್ತೆ? ಮಾನವನ ಮಲವಿಸರ್ಜನೆ, ಪ್ರಾಣಿ ತ್ಯಾಜ್ಯ, ತೈಲ, ಯೂರಿಯಾ ಅಂದರೆ ಮೂತ್ರ ವಿಸರ್ಜನೆ ಮಾಡಿದಾಗ ನಮ್ಮ ಮೂತ್ರದಲ್ಲಿ ಯೂರಿಯಾ ಮತ್ತು ಯೂರಿಕ್ ಆ್ಯಸಿಡ್ ಇರುತ್ತೆ, ಅದು. ಪೀಡನಾಶಕಗಳು, ಗಿಡಕ್ಕೆ ಹಾಕಿರೋದು, ಕಳೆನಾಶಕಗಳು, ಹಣ್ಣು ಮತ್ತು ತರಕಾರಿ ತ್ಯಾಜ್ಯ, ಇವೆಲ್ಲವೂ ಕೂಡ ಆರ್ಗ್ಯಾನಿಕ್ ವೇಸ್ಟ್, ಸಾವಯವ ಕಲ್ಮಶಗಳಾಗಿದೆ. ಹಾಗಾದರೆ ನಿರವಯವ ಕಲ್ಮಶಗಳು ಯಾವುದು? ನಿರವಯವ ಕಲ್ಮಶಗಳು ಯಾವುದಪ್ಪ ಅಂದರೆ ನೈಟ್ರೇಟ್ಗಳು, ಫಾಸ್ಫೇಟ್ಗಳು, ಲೋಹಗಳು, ಇವೆಲ್ಲವೂ ಕೂಡ ನಿರವಯವ ಕಲ್ಮಶಗಳಾಗಿ ಕಾಣುತ್ತೆ. ನೋಡಿ, ಈ ಚರಂಡಿ ನೀರಿನ ಬಗ್ಗೆ ಅಧ್ಯಯನವನ್ನು ಮುಂದುವರಿಸಿದ್ರೆ ಬರೀ ಅಷ್ಟು ಮಾತ್ರ ಅಲ್ಲ, ಇನ್ನೂ ಅನೇಕ ಕಲ್ಮಶಗಳು ನಮಗೆ ರೋಗ ತರುವಂಥವಿವೆ. ಅಲ್ಲಿ ನೀವು ನೋಡ್ಬೋದು, ಕಾಲರಾ ರೋಗವನ್ನು ಹರಡೋದಕ್ಕೆ ಕಾರಣವಾಗಿರ್ತಕ್ಕಂತಹ ವಿಬ್ರಿಯೋ ಕಾಲರೆ ಎಂಬತಕ್ಕಂತಹ ಒಂದು ಸೂಕ್ಷ್ಮಾಣು ಜೀವಿ ಏನಿದೆ ಅದು ಕೂಡ ಆ ನೀರಿನಲ್ಲಿ ಇರುತ್ತೆ.
ಟೈಫಾಯ್ಡ್ ಹರಡುವ ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಎಂಬತಕ್ಕಂತಹ ರೋಗಾಣುವು ಕೂಡ ಅದರಲ್ಲಿರುತ್ತೆ. ಬರೀ ಅಷ್ಟೇ ಅಲ್ಲ, ಸೂಕ್ಷ್ಮ ಜೀವಿಗಳು, ಪ್ರೋಟೋಝೋವಾಗಳು, ಈ ಪ್ರೋಟೋಝೋವಾಗಳಿಂದ ಬೇದಿ ಎಂಬತಕ್ಕಂತಹ ಕಾಯಿಲೆಗಳು ಕೂಡ ಬರುತ್ತೆ. ಇವೆಲ್ಲವೂ ಕೂಡ ಚರಂಡಿ ನೀರಿನಲ್ಲಿರುತ್ತೆ. ಇಷ್ಟೆಲ್ಲ ಕಲ್ಮಶಗಳು ಚರಂಡಿ ನೀರಲ್ಲಿದೆ. ಈ ಚರಂಡಿ ನೀರು ಎಷ್ಟು ಜಲಮಾಲಿನ್ಯವನ್ನು ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಾ? ಅನೇಕ ನದಿಗಳು ಈಗಾಗಲೇ ಜಲಮಾಲಿನ್ಯಕ್ಕೆ ಒಳಪಟ್ಟಿದೆ. ಗಂಗಾ ನದಿ ಮಾಲಿನ್ಯ ಒಳಪಟ್ಟಿದೆ, ಗೋದಾವರಿ ನದಿ ಮಾಲಿನ್ಯದಲ್ಲಿದೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಭದ್ರಾವತಿಯಲ್ಲಿರ್ತಕ್ಕಂತಹ ಭದ್ರಾ ನದಿಯು ಕೂಡ ಈ ಕಲ್ಮಶಗಳಿಂದ ಹಾಳಾಗಿದೆ. ಹಾಗಾಗಿ ಈ ನೀರಿನ ಸಮರ್ಪಕ ಬಳಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಕಾಣುತ್ತೆ. ನಮಗೆ ಇರೋದೇ ಕಡಿಮೆ ಪ್ರಮಾಣದ ನೀರು. ನದಿ ಮತ್ತು ಸರೋವರಗಳಲ್ಲಿ 1% ಕಡಿಮೆ ನೀರಿದೆ. ಆ 1% ಕಡಿಮೆ ಇರತಕ್ಕಂತಹ ನೀರನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗಿದೆ. ಅದಕ್ಕೆ ನಾವು ಮಾನಸಿಕರಾಗಿ ಸಿದ್ಧರಾಗಬೇಕಾಗಿದೆ. ಹಾಗೂ ಒಬ್ಬ ಪ್ರಜ್ಞಾವಂತ ಮನುಷ್ಯನಾಗಿ, ನಾಗರಿಕನಾಗಿ ನನ್ನ ಅನೇಕ ಕೊಡುಗೆಗಳನ್ನು ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡಬೇಕಾಗತ್ತೆ. ಈ ಚರಂಡಿ ನೀರು ಹೇಗೆ ನದಿ ನೀರುಗಳನ್ನು ಕಲ್ಮಶಗೊಳಿಸ್ತಾ ಇದೆ ಅನ್ನೋದು ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಇದೆ. ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ನೀರನ್ನು ಹೇಗೆ ಹಾಳು ಮಾಡ್ತಾ ಇದ್ದೀವಿ ಅಂತ. ನೋಡೋಣವಾ? ಎಷ್ಟೊಂದು ಕಲುಷಿತವಾಗಿವೆ ಎಂದರೆ ಭಾರತದಲ್ಲಿ ಮಾಲಿನ್ಯ ಸಂಬಂಧಿ ರೋಗ ರುಜಿನಗಳಿಂದ ಸಂಭವಿಸುತ್ತಿರುವ ಮರಣ ಪ್ರಮಾಣದಲ್ಲಿ ಜಲಮಾಲಿನ್ಯದ ಪಾತ್ರವೇ ಅಧಿಕವಾಗಿದೆ. ಭಾರತದಲ್ಲಿ ಗಂಗೆಯಿಂದಷ್ಟೇ ಅಲ್ಲ, ಭಾರತದ ಅನೇಕ ನದಿಗಳು ಮಾಲಿನ್ಯದ ಸಮಸ್ಯೆಯನ್ನು ಎದುರಿಸುತ್ತಿವೆ. ಮೇಲ್ಮೈ ಮತ್ತು ಅಂತರ್ಜಲ ಮಾಲಿನ್ಯಕ್ಕೆ ಒಳಚರಂಡಿ ವ್ಯವಸ್ಥೆ ದೇಶದಲ್ಲಿ ನಿರುಪಯುಕ್ತ ನೀರಿನ ಉತ್ಪಾದನೆ ನಿರ್ವಹಣೆಯ ನಡುವೆ ಬಹುದೊಡ್ಡ ಅಂತರವಿರುವುದು ವೇದ್ಯ. ಜಲಮಾಲಿನ್ಯ ಮಕ್ಕಳೇ, ಈಗ ನೋಡಿ, ಮನೆ ಮತ್ತು ಸಾರ್ವಜನಿಕ ಕಟ್ಟಡಗಳು, ಮನೆ ಅಂದರೆ ನಮ್ಮ ಮನೆಗಳು, ಸಾರ್ವಜನಿಕ ಕಟ್ಟಡಗಳು ಅಂದರೆ ಕಚೇರಿಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇವೆಲ್ಲ ಸಾರ್ವಜನಿಕ ಕಟ್ಟಡಗಳಲ್ಲಿ ಬರುತ್ತೆ. ನೋಡಿ, ಕೊಳವೆ ಪೈಪ್ನ ಒಂದು ಗುಂಪು ಏನು ಮಾಡುತ್ತಪ್ಪ ಅಂದರೆ ನೀರನ್ನು ಒಳಗಡೆ ತೆಗೆದುಕೊಂಡು ಹೋಗುತ್ತೆ. ನೀವು ನೋಡಿರ್ಬೋದು, ಟ್ಯಾಪಿಂದ ಬರುತ್ತಲ್ಲ ನಲ್ಲಿ ನೀರು, ಅದಕ್ಕೆ ಅಂತಲೇ ಸಪರೇಟ್ ಪೈಪ್ ಕನೆಕ್ಷನ್ ಇರುತ್ತೆ ನಿಮ್ಮ ಮನೆಗಳಲ್ಲಿ. ನೀವು ಗಮನಿಸಿರ್ಬೋದು ಅದನ್ನು. ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ನೋಡಿರ್ತೀರಿ. ಆ ಕೊಳವೆ ಪೈಪಿನ ಒಂದು ಗುಂಪು ಏನು ಮಾಡುತ್ತಪ್ಪ ಅಂದರೆ ಈ ಕುಡಿಯುವ ನೀರನ್ನ ಮನೆ ಒಳಗಡೆ ತೆಗೆದುಕೊಂಡು ಹೋಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಅದನ್ನು ಬಳಸ್ತೀವಿ. ಅನೇಕ ಗೃಹ ಕೃತ್ಯಗಳಿಗೆ ಬಳಸಿದ ಮೇಲೆ ಏನಾಗುತ್ತಪ್ಪ ಅಂದರೆ ಕೊಳವೆಯ ಇನ್ನೊಂದು ಗುಂಪು ಏನು ಮಾಡುತ್ತಪ್ಪ ಅಂದರೆ ನಾವು ಹಾಳು ಮಾಡಿರ್ತಕ್ಕಂತಹ ನೀರನ್ನು, ಅಂದರೆ ಈ ತ್ಯಾಜ್ಯ ನೀರನ್ನು ಮನೆಯಿಂದ ಆಚೆಗೆ ತೆಗೆದುಕೊಂಡು ಹೋಗುತ್ತೆ. ಅಂದರೆ ಕೊಳವೆಯ ಒಂದು ಗುಂಪು ಏನು ಮಾಡುತ್ತೆ, ನೀರನ್ನು ಒಳಗೆ ತೆಗೆದುಕೊಂಡ್ಬರುತ್ತೆ. ಅದನ್ನು ನಾವು ನಲ್ಲಿ ನೀರು, ಟ್ಯಾಪ್ ವಾಟರ್ ಅಂತ ಕರಿತೀವಿ. ಅದೇ ಕೊಳವೆಯ ಇನ್ನೊಂದು ಗುಂಪು ನೀರನ್ನು ಹೊರಗೆ ಹಾಕತ್ತೆ. ಇವುಗಳನ್ನು ನೆಲದ ಒಳಗಡೆ ವ್ಯವಸ್ಥಿತವಾಗಿ ನಿರ್ವಹಿಸುವ ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾವು ಒಳಚರಂಡಿ ವ್ಯವಸ್ಥೆ ಅಂತ ಕರಿತೀವಿ. ಒಳಚರಂಡಿ ವ್ಯವಸ್ಥೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಒಳಚರಂಡಿ ವ್ಯವಸ್ಥೆ ಎಲ್ಲೆಲ್ಲಿ ಸರಿ ಇರೋದಿಲ್ವೋ ಆಗ ಮಳೆ ಬಂದಾಗ ರೋಡ್ಗಳಲ್ಲಿ ನೀರು ನಿಂತಿರೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಎಲ್ಲಿ ಒಳಚರಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೋ ಅಲ್ಲಿ ಆ ಮಳೆ ನೀರುಗಳು ಆ ಥರ ನಿಲ್ಲೋದಿಲ್ಲ, ಅದು ಸಮರ್ಪಕ ಬಳಕೆಗೆ ಒಳಪಡುತ್ತೆ. ನೋಡಿ, ಈ ಒಳಚರಂಡಿ ವ್ಯವಸ್ಥೆಯನ್ನು ಗಮನಿಸಿದ್ದೆ ಆದರೆ ಉತ್ಪಾದನಾ ಸ್ಥಳದಿಂದ, ಅಂದರೆ ಈ ತ್ಯಾಜ್ಯ ನೀರು ಉತ್ಪಾದನೆ ಆಗುತ್ತಲ್ಲ, ಮನೆ, ಕೈಗಾರಿಕೆ, ಆಸ್ಪತ್ರೆ, ಕಚೇರಿ, ಇಲ್ಲಿಂದ ಸಂಸ್ಕರಣಾ ಸ್ಥಾವರದಂತಹ ವಿಲೇವಾರಿ ಸ್ಥಳದವರೆಗೆ ಆ ನೀರನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇದೆಯಲ್ಲ,
ಚರಂಡಿ ನೀರನ್ನು ಸಾಗಿಸುವ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ನಾವು ಒಳಚರಂಡಿ ವ್ಯವಸ್ಥೆ ಅಂತ ಕರಿತೀವಿ. ಚಿತ್ರದಲ್ಲಿ ನೀವು ಗಮನಿಸಿದ್ದೆ ಆದರೆ ರಸ್ತೆ ಮಧ್ಯದಲ್ಲಿ ಕೆಲವು ಗುಂಡಿಗಳಿರೋದನ್ನು ನೀವು ಈ ಥರ ಗಮನಿಸಿರ್ತೀರಿ. ಅದೇನಪ್ಪ ಗುಂಡಿಗಳು ಅಂತ ನಿಮ್ಗೆ ಆಶ್ಚರ್ಯ ಕೂಡ ಆಗಿರುತ್ತೆ. ಅದೇನಪ್ಪ ಅಂದರೆ ಒಳಚರಂಡಿ ಮುಚ್ಚುಗುಂಡಿಗಳು. ಪ್ರತಿ 50 ಮೀಟರ್ನಿಂದ 60 ಮೀಟರ್ ಅಂತರದಲ್ಲಿ 2 ಅಥವಾ ಹೆಚ್ಚು ಚರಂಡಿಗಳು ಸಂಧಿಸುವ ಮತ್ತು ಅದರ ದಿಕ್ಕನ್ನು ಬದಲಿಸುವ ಸ್ಥಳಗಳಲ್ಲಿ ಅದನ್ನು ಇಟ್ಟಿರ್ತಾರೆ. ಈ ಒಳಚರಂಡಿ ವ್ಯವಸ್ಥೆ ಇವತ್ತಿನ ಹೊಸ್ತೇನಲ್ಲ. ಸಿಂಧೂ ಬಯಲಿನ ನಾಗರಿಕತೆಯಲ್ಲೇ ಒಳಚರಂಡಿ ವ್ಯವಸ್ಥೆ ಇತ್ತು ಅಂತ ಹೇಳಿ ಅನೇಕ ಸಾಕ್ಷಿಗಳು ದೊರಕಿವೆ. ಇಲ್ಲಿವರೆಗೆ ನಾವು ತ್ಯಾಜ್ಯ ನೀರಿನ ಕತೆಗೆ ಸಂಬಂಧಪಟ್ಟಂತೆ ನೀರು ಹೇಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ, ಅದು ತ್ಯಾಜ್ಯ ನೀರು ಹೇಗಾಗುತ್ತೆ, ಆ ತ್ಯಾಜ್ಯ ನಿರ್ವಹಣೆ ಅವಶ್ಯಕತೆ ಏನು, ನೀರಿಗೆ ನಮಗೆ ಸಿಗ್ತಕ್ಕಂತಹ ಪ್ರಮಾಣ ಎಷ್ಟು, ಹಾಗಾದರೆ ಒಳಚರಂಡಿ ವ್ಯವಸ್ಥೆ ಹೇಗಿರುತ್ತೆ, ಗೃಹ ಕೃತ್ಯಗಳಿಗೆ ಮತ್ತು ಕೈಗಾರಿಕೆಗಳಲ್ಲಿ ನಾವು ನೀರನ್ನು ಹೇಗೆ ಬಳಸ್ತಾ ಇದ್ದೀವಿ, ಹಾಗೂ ಜಲಮಾಲಿನ್ಯಕ್ಕೆ ಅದೆಲ್ಲ ಹೇಗೆ ಕಾರಣ ಆಗಿದೆ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಈಗ ನಾವು ಕೆಲವು ಯೋಜನೆಗಳನ್ನು ಸಿದ್ಧಗೊಳಿಸೋಣ. ನಿಮ್ಮ ಮನೆ ಅಥವಾ ಶಾಲೆಯ ಒಳಚರಂಡಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅದರ ರೇಖಾಚಿತ್ರ ಏನಾದ್ರು ಮಾಡೋಕ್ಕಾಗತ್ತಾ ಅನ್ನೋದನ್ನು ಪ್ರಯತ್ನ ಮಾಡಿ ನೋಡಿ. ನಿಮಗೆ ಸಾಕಷ್ಟು ಮಾಹಿತಿಗಳು ಅದರಿಂದ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ನಿಮ್ಮನೆಯ ರಸ್ತೆಗಳಲ್ಲಿ ಓಡಾಡಿ ಅಥವಾ ಶಾಲಾ ಆವರಣವನ್ನು ಸಮೀಕ್ಷೆ ಮಾಡಿ ಚರಂಡಿಯ ಮುಚ್ಚುಗುಂಡಿಗಳನ್ನು ಗಮನಿಸಿ ಎಷ್ಟು ಮುಚ್ಚುಗುಂಡಿಗಳಿದೆ ನಿಮ್ಮ ಏರಿಯಾದಲ್ಲಿ ಅಂತ ಅದನ್ನು ಒಂದು ಸಂಖ್ಯೆಯನ್ನು ನೀವು ಗುರುತಿಡಿಯುವಂಥ ಕೆಲಸವನ್ನು ಕೂಡ ಬೇಕಾದ್ರೆ ನೀವು ಮಾಡ್ಬೋದು. ಅದರಿಂದನೂ ಕೂಡ ನಿಮಗೆ ಅನೇಕ ಮಾಹಿತಿಗಳು ಸಿಗುತ್ತೆ. ವಿಶ್ವ ಜಲ ದಿನಕ್ಕೆ ಸಂಬಂಧಿಸಿದಂತೆ ಕೊಲಾಜ್ ಮಾಡಿ, ಘೋಷಣೆಗಳನ್ನು ಬರೆಯಿರಿ ಮತ್ತು ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ನಾಟಕಗಳನ್ನು ಆಡಿ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಶಾಲೆಯ ಸಮುದಾಯದಲ್ಲಿ ಆ ನಾಟಕಗಳನ್ನು ಪ್ರದರ್ಶನ ಮಾಡಿ ಅವರಲ್ಲಿ ನೀರಿನ ಸಂಬಂಧಪಟ್ಟಂತಹ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸ ಮಾಡಿ. ತ್ಯಾಜ್ಯ ನೀರಿನ ಕಥೆಯ ಪ್ರಥಮ ಸಂಚಿಕೆಯನ್ನು ಪ್ರಸ್ತುತಪಡಿಸಿದಂತಹ ನಾನು ಗುರುದತ್ತಾಯೇ, ವಿಜ್ಞಾನ ಶಿಕ್ಷಕ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ದೊಡ್ಡಕಲ್ಸಂದ್ರ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ ಈ ಶಾಲೆ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.